ಎಲ್ಲ ಒಂದು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕಾ ಪಿ ಸಿ ಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ಒಂದು ನಿಮಗೆ ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 2026ಕ್ಕೆ ಅರ್ಥಶಾಸ್ತ್ರ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮದು ಆನ್ಯುವಲ್ ಎಕ್ಸಾಮ್ಗೆ. ಯಾಕಂದರೆ ಇದು ಇದೇ ವರ್ಷ ಫೆಬ್ರವರಿ 2026 ನಡೆದಂಥ ಒಂದು ಕಾಲೇಜ್ ನಡೆದಂಥ ಕ್ವಶನ್ ಪೇಪರು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಕ್ವಶನ್ ಪೇಪರ್ ಕೂಡ ಇರ್ತದೆ. ಜೊತೆ ಕ್ವಶನ್ ತುಂಬಾ ರಿಪೀಟ್ ಆಗ್ತದೆ. ವೆರಿ ಇಂಪಾರ್ಟೆಂಟು. ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ಮಾಡಲ್ ಕ್ವಶನ್ ನೋಡ್ಕೊಳ್ಳಿ ಅಂತ. ನೋಡಿ ತುಂಬಾ ಕ್ವಶನ್ಸ್ ಅಲ್ಲಿಂದ ಕೇಳಿದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ನೀವು ಚೆನ್ನಾಗಿ ಓದ್ಕೊಳ್ಳಿ. ಯಾವ ಕ್ವಶನ್ ಬರುತ್ತೆ ಯಾವ್ದ್ರಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಪ್ಯಾಟರ್ನ್ ಅಂತ ಹೇಳ್ತೀನಿ, ಪಕ್ಕ ಇದೇ ಪ್ಯಾಟರ್ನಲ್ಲಿ ಕೊಡ್ತಾರೆ. ಕಡ್ಡಾಗಿ ಓದ್ಕೊಂಡು ಹೋಗಲೇಬೇಕು. ತುಂಬ ಜನ ಬರೀ ನೋಟ್ಸ್ ಓದ್ತಾ ಇದ್ದೀರಾ. ನೋಟ್ಸ್ ಕೆಲಸ ಆಗೋದಿಲ್ಲ, ತುಂಬ ಸ್ಕೋರ್ ಮಾಡೋಕ್ಕೆ ಆಗೋದಿಲ್ಲ. ಜಸ್ಟ್ ಪಾಸ್ ಆಗ್ಬೋದು ಅಷ್ಟೇ. ಸ್ಕೋರ್ ಮಾಡ್ಬೇಕಂದ್ರೆ ರೀತಿ ಓದ್ಕೊಳ್ಳಿ, ನೀವು ಎಷ್ಟು ಸ್ಕೋರನ್ನ ಮಾಡ್ತೀರಾ. ಅರ್ಥ ಆಯ್ತಾ? ತುಂಬಾ ಈಸಿ ಮೆಥಡ್ ಹೇಳ್ತೀನಿ. ಟಾಪಿಕ್ ಕೊನೆಯವರೆಗೆ ನೋಡಿ ಯಾವ ಕ್ವಶನ್ ಬರ್ತಾವೆ ಅಂತ ಹೇಳ್ತೀನಿ. ಸೊ ಎಲ್ಲ ಕೂಡ ಇಂಪಾರ್ಟೆಂಟು. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು ಫಸ್ಟ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ಮುಗಿಯವರೆಗೆ, ಅದು ಆರ್ಟ್ಸ್ ಆಗಿರಲಿ ಕಾಮರ್ಸ್ ಆಗಿರಲಿ, ಎಲ್ಲ ಸಬ್ಜೆಕ್ಟ್ಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಕ್ವಶನ್ ಪೇಪರ್ಗಳು, ಫಿಕ್ಸ್ ಪ್ರಶ್ನೆಗಳು ಎಲ್ಲ ಕೂಡ ಆಗ್ತೀವಿ. ಅವೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಸ್ ಇರ್ತವೆ. ಖಂಡಿತ ಮಾಡ್ಕೊಳ್ಳಿ, ನಿಮಗೆ ಗ್ಯಾರಂಟಿ ಯೂಸ್ ಆಗ್ತದೆ. ಮಾಡಿದ್ರೆ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಫಸ್ಟ್ ಪಿ ಯು ಸಿಲಿ ಅವರು ಶೇರ್ ಮಾಡಿ ಹೆಲ್ಪ್ ಮಾಡಿ. ಖಂಡಿತ ಹೆಲ್ಪ್ ಮಾಡಿ ಅವರು ಕೂಡ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಜೊತೆಗೆ ನಿಮ್ಮ ಕಾಲೇಜಿನಲ್ಲಿ ಇಲ್ಲಿವರೆಗೆ ಎಷ್ಟು ಎಕ್ಸಾಮ್ಸ್ ಮುಗಿದಿವೆ, ಎಷ್ಟು ವಿಷಯಗಳು ಮುಗಿದಿವೆ, ಅವೆಲ್ಲ ಕ್ವಶನ್ ಪೇಪರ್ ನಾನು ಕಳಿಸ್ಕೊಡ್ಬೇಕು. ಯಾವ ರೀತಿ ಅಂತಂದರೆ ಇದೇ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ಸ್ನಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕಳಿಸ್ಕೊಡಿ. ಪ್ರತಿಯೊಬ್ಬರು ಕಳಿಸ್ಕೊಡಿ. ಇಲ್ಲಿವರೆಗೆ ಎಷ್ಟು ಮುಗಿದೋ ಕ್ವಶನ್ ಪೇಪರು ಎಲ್ಲ ಕಳಿಸ್ಕೊಡಿ. ನೀವು ಕಳಿಸ್ಕೊಡುವ ಒಂದು ಕ್ವಶನ್ ಪೇಪರ್ ಕೂಡ ತುಂಬ ಹೆಲ್ಪ್ ಆಗ್ತದೆ. ಎಲ್ಲರೂ ಕೂಡ ಖಂಡಿತ ದಯವಿಟ್ಟು ಕಳಿಸ್ಕೊಡಿ, ನಿಮಗೆ ಹೆಲ್ಪ್ ಆಗ್ತದೆ. ಖಂಡಿತ ಕಳಿಸ್ಕೊಡಿ. ಓಕೆ, ನೋಡ್ತಾ ಹೋಗೋಣ. ಪ್ರಥಮ ಪಿ ಯು ಸಿ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಫೆಬ್ರವರಿ 2026. ಗರಿಷ್ಠ ಅಂಕಗಳು 80, ಒಟ್ಟು ಪ್ರಶ್ನೆ 44, ವಿಷಯ ಅರ್ಥಶಾಸ್ತ್ರ, ಸಮಯ 3 ಗಂಟೆಗಳು. ಭಾಗ ಎ ಯಲ್ಲಿ ನಿಮಗೆ 5 ಮಲ್ಟಿಪಲ್ ಇರ್ತವೆ. ಅರ್ಥ ಆಯ್ತಾ? ಭಾಗ ಎ ನಿಮಗೆ 5 ಮಲ್ಟಿಪಲ್ ಇರ್ತವೆ. 0 ಮೇನಲ್ಲಿದು 5 ಮಲ್ಟಿಪಲ್ಲು. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಯೊಂದಕ್ಕೆ 1 ಅಂಕಗಳು. ಮಲ್ಟಿಪಲ್ ಚಾಯ್ಸಸ್ಸು ಅಂದರೆ ಬಹುವಾಕ್ಯ ಪ್ರಶ್ನೆಗಳು. 4 ಆಪ್ಷನ್ ಕೊಡ್ತಾರೆ, ಒಂದನ್ನು ಬರೀಬೇಕು. 1ನೇ ಪ್ರಶ್ನೆ ನೋಡಿ, ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗುತ್ತದೆ. ಯಾವ ಸಮಸ್ಯೆ? ಆಪ್ಷನ್ ಸಿ ಆಯ್ಕೆ ಸಮಸ್ಯೆ. ಆಪ್ಷನ್ ಸಿ ಆಯ್ಕೆ. ಪ್ರಶ್ನೆ 2, ವ್ಯಾಪ್ತಿಯು ಏನಾಗಿದೆ? ವ್ಯಾಪ್ತಿ ಸರಿಯಾದ ಉತ್ತರ ಆಪ್ಷನ್ ಎ, ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಥಮಿಕದ ನಡುವಿನ ವ್ಯತ್ಯಾಸವಾಗಿದೆ. ತುಂಬಾ ಅಬ್ಸರ್ವ್ ಮಾಡಿ ಓದ್ಕೊಳ್ಳಿ. ರಿಪೀಟ್ ಆಗ್ಬೋದು, ನಾನು ಹೇಳೋಕ್ಕಾಗಲ್ಲ, ಇದು ಗ್ಯಾರಂಟಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಕಾಲೇಜಿನಲ್ಲಿ ಹಾಕ್ಬೋದು. ಕೆಲವೊಂದು ಕ್ವಶನ್ ಸೇಮ್ ಆಗ್ತಾರೆ, ಕೆಲವೊಂದು ಸಲ ಬೇರೆ ತೆಗಿತಾರೆ. ಅರ್ಥ ಆಯ್ತಾ? ಒಟ್ಟಿನ ಓದ್ಕೊಂಡಿರಿ, ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಕ್ವಶನ್ ನಂಬರ್ 3, ಶತಾಂಕಗಳು ವಿತರಣೆಯನ್ನು ಎಷ್ಟು ಸಮಭಾಗಗಳಾಗಿ ವಿಭಾಗಿಸುತ್ತದೆ? ಎಷ್ಟು ಆಗಿರ್ಬೋದು? ಇದು ಆಪ್ಷನ್ ಎ ಆಗ್ತದೆ, 100 ಆಗ್ತದೆ. ಪ್ರಶ್ನೆ 4, ತಪಸ್ ಮಜುಮ್ದಾರ್ ಸಮಿತಿಯು ಶಿಕ್ಷಣಕ್ಕಾಗಿ GDPಯ ಎಷ್ಟರಷ್ಟು ವೆಚ್ಚ ಮಾಡಬೇಕೆಂದು ಅಂದಾಜು ಮಾಡಿದೆ? ಎಷ್ಟರಷ್ಟು? ಇದು ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ 6%. ಇನ್ನು ಕ್ವಶನ್ ನಂಬರ್ 5, ಬಹುತೇಕ ಕೃಷಿ ಕಾರ್ಮಿಕರು ಏನಾಗಿರ್ತಾರೆ? ನಿಮಗೆ ಗೊತ್ತಿದೆ. ಆಪ್ಷನ್ ಸಿ ಬಡವರಾಗಿರ್ತಾರೆ. ಕೃಷಿ ಕಾರ್ಮಿಕರು ಯಾವಾಗಲೂ ಬಡವರಿರ್ತಾರೆ ಬಹುತೇಕ. ನಂತರ 2ನೇ ಮೇನು, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಬಿಟ್ಟ ಸ್ಥಳ ಪ್ರಶ್ನೆಗಳು 5 ಇರ್ತವೆ. ಟೋಟಲಾಗಿ 5 ಅಂಕ, ಪ್ರತಿಯೊಂದಕ್ಕೆ 1 ಅಂಕ. ಅವ್ರ ಬಕೆಟಲ್ಲಿ ಉತ್ತರ ಕೊಟ್ಟಿರ್ತಾರೆ, ನೀವು ಸರಿಯಾದ ಉತ್ತರ ಆರಿಸಿಬಿಟ್ಟು ಬರೀಬೇಕು. ನೋಡಿ ಕೊಟ್ಟಿದ್ದಾರೆ. 6ನೇ ಪ್ರಶ್ನೆ, ಒಂದು ಚಲ್ಲಕದ ಆವೃತ್ತಿ ವಿತರಣೆಯನ್ನು ಡ್ಯಾಶ್ ವಿತರಣೆ ಎನ್ನುತ್ತಾರೆ. ಏನಾಗಿರ್ಬೋದು ಇದು? ಒಂದು ಚಲ್ಲಕದ ಆವೃತ್ತಿ ವಿತರಣೆಯನ್ನು ಡ್ಯಾಶ್ ವಿತರಣೆ ಅಂತ ಕರೀತಾರೆ. ಇದೇನಾಗ್ಬೋದು? ನೀವು ಕಮೆಂಟ್ ಹಾಕಿ. ಈ ಒಂದು ಕ್ವಶನ್ ಬಿಟ್ಟಿರ್ತೀನಿ, ನೀವೇ ಕಮೆಂಟ್ ಹಾಕಿ. ಉತ್ತರ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಇನ್ನು ಪ್ರಶ್ನೆ 7, ಸಮೀಕ್ಷೆಯು ಡ್ಯಾಶ್ ಸಂಗ್ರಹಣೆಯ ವಿಧಾನವನ್ನು ನಿರ್ಧರಿಸಲು ಸಹಾಯವಾಗಿದೆ. ಸಮೀಕ್ಷೆಯು ಡ್ಯಾಶ್ ಸಂಗ್ರಹಣೆಯ ವಿಧಾನವನ್ನು ನಿರ್ಧರಿಸಲು ಸಹಾಯವಾಗಿದೆ. ಏನಾಗಿರ್ಬೋದು ಅದು? ಏನಾಗ್ಬೋದು ನೋಡಿ, ಗೆಸ್ ಮಾಡಿ ನೋಡೋಣ. ಇದನ್ನು ಕೂಡ ಕಮೆಂಟ್ ಹಾಕಿ. ಕ್ವಶನ್ ನಂಬರ್ 8, ಡ್ಯಾಶ್ ಭಾರತ ಜನಸಂಖ್ಯಾ ಸ್ವಾತಂತ್ರ್ಯ 2ನೇ ಹಂತದ ಪ್ರಾರಂಭವಾದ ವರ್ಷ. ಡ್ಯಾಶ್ ಭಾರತ ಜನಸಂಖ್ಯಾ ಸ್ವಾತಂತ್ರ್ಯದ 2ನೇ ಹಂತ ಪ್ರಾರಂಭವಾದ ವರ್ಷ. ಯಾವ ವರ್ಷ ಆಗಿರ್ಬೋದು ಇದು? ಯಾವುದಾಗಿರ್ಬೋದು ನೋಡಿ, 1921. ಅರ್ಥ ಆಯ್ತಾ? 1921 ಭಾರತ ಜನಸಂಖ್ಯಾ ಸ್ವಾತಂತ್ರ್ಯ 2ನೇ ಹಂತ ಪ್ರಾರಂಭವಾದ ವರ್ಷ. ನೆಕ್ಸ್ಟು ಕ್ವಶನ್ ನಂಬರ್ 9, ಉಷ್ಣ ವಿದ್ಯುತ್ ಸ್ಥಾವರಗಳು ಡ್ಯಾಶನ್ನು ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತವೆ. ಏನನ್ನು ಮಾಡ್ತವೆ? ಅವು ಇಂಗಾಲ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತವೆ. ಇನ್ನು ಪ್ರಶ್ನೆ 10, ಮಹಾ ಮುಂಜಾಗಿತ್ತ ವಿಮಾನ ಪರಿಚಯದ ವರ್ಷ. ಯಾವ ವರ್ಷ? 1958ರಲ್ಲಿ ಪರಿಚಯಿಸ್ತಾರೆ. ನೋಡಿ ಆಪ್ಷನ್ 6ನೇ ಪ್ರಶ್ನೆ ಕಮೆಂಟ್ ಹಾಕಿ. ಯಾವುದಾಗ್ತದೆ ಆಪ್ಷನ್ನು ಕಮೆಂಟ್ ಹಾಕಿ.
ನಂತರ ಮೂರನೇ ಮೇನು ಹೊಂದಿಸಿ ಬರೀರಿ ಪ್ರಶ್ನೆಗಳು. ಟೋಟಲಾಗಿ 5 ಮಾರ್ಕ್ಸ್ ಇರ್ತವೆ. ಟೋಟಲಾಗಿ 5 ಮಾರ್ಕ್ಸು, ಪ್ರತಿಯೊಂದಕ್ಕೂ 1 ಅಂಕ. ಎ ಬಿಗೆ ಮ್ಯಾಚ್ ಇಟ್ಟು ಬರೀಬೇಕು. ಅರ್ಥ ಆಯ್ತಾ? 6ನೇ ನೋಡಿ ಜನಗಣತಿ. ಏನಾಗಿರ್ಬೋದು ಜನಗಣತಿ? ಇದು ಲಾಸ್ಟ್ನೇದು ನೋಡಿ, ಎಲ್ಲ ವ್ಯಕ್ತಿಗಳನ್ನು ಒಳಗೊಂಡಿರ್ತದೆ. ಇನ್ನು ಬಿ Q1 Q2 P25 P50 ಏನಾಗ್ಬೋದು? P50 ಏನಾಗ್ಬೋದು ನೋಡಿ, ಗೆಸ್ ಮಾಡಿ. ಇದು ಯಾವುದು? ಆಪ್ಷನ್ ಬಿಗೆ ಥರ್ಡ್ ಒನ್ ಆಗ್ಬೋದು. ಥರ್ಡ್ ಒನ್ ವಿಭಾಜಕ ಮೌಲ್ಯಗಳು. ಇನ್ನು ಸಿ API ಕೊಟ್ಟಿದ್ದಾರೆ. API ಅನ್ನೋದು ಏನಾಗ್ತದೆ? API ಅನ್ನೋದು ಕೃಷಿ ಬೆಲೆಯ ಸೂಚ್ಯಂಕ. ಇನ್ನು ಡಿ ದುಶ್ಯ ಬ್ಯಾಂಕು ಏನಾಗ್ಬೋದು? ಇದು ಆಪ್ಷನ್ ಸೆಕೆಂಡ್ ಒನ್ ಆಗ್ತದೆ, ಜಾಗತಿಕ ಬೆಳವಣಿಗೆ ಕೇಂದ್ರಗಳು. ಇನ್ನು ಈ ಸುವರ್ಣಕ್ರಾಂತಿ ಏನಾಗ್ಬೋದು? ಸುವರ್ಣಕ್ರಾಂತಿ ಇದು ಫೋರ್ತ್ ಅನ್ನು, ಹಣ್ಣುಗಳ ಉತ್ಪಾದನೆ. ನೋಡೋಣ ಇದರಲ್ಲಿ ಏನು ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಹಾಕಿ. ನಾನು ಜಸ್ಟ್ ಅಂದಾಜು ಹೇಳಿದ್ದೀನಿ, ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಹಾಕಿ. ನಂತರ ಸೆಕೆಂಡ್ ಮೇನು ಹೋಗೋಣ. ನೆಕ್ಸ್ಟ್ ಮೇನು ಫೋರ್ತ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 1 ಅಂಕ. ಟೋಟಲಾಗಿ 5 ಮಾರ್ಕ್ಸ್ಗೆ ಇರ್ತವೆ. ಕ್ವಶನ್ 12 ರಾಷ್ಟ್ರೀಯ ವರಮಾನವನ್ನು ಕೂಲಿ, ಲಾಭ, ಗೇಣು ಮತ್ತು ಬಡ್ಡಿಗಳೆಂದು ಭಾಗ ಮಾಡುವುದನ್ನು ಏನೆಂದು ಕರೀತಾರೆ? ಡಿಸ್ಟ್ರಿಬ್ಯೂಷನ್ ಅಂದರೆ ವಿತರಣೆ ಅಂತ ಕರೀತಾರೆ. ಇನ್ನು 13ನೇದು, ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕನ್ನು ಕಂಡುಹಿಡಿಯಿರಿ. ಬಹುಲಕ ನೋಡಿ, ತುಂಬಾ ಈಸಿ. ಯಾವ ಸಂಖ್ಯೆ ಪದೇ ಬಂದಿರ್ತದೆ ಅದು ಬಹುಲಕ ಆಗಿರ್ತದೆ. ಹೆಚ್ಚಾಗಿ ರಿಪೀಟ್ ಆಗಿರೋ ಸಂಖ್ಯೆ ಯಾವುದಾಗಿದೆ ಇಲ್ಲಿ? 15, 10, 12 ನೋಡ್ಕೊಳ್ಳಿ. 15 1 ಸಲ ಬಂದಿದೆ, ಮತ್ತು 15 2 ಸಲ ಬಂದಿದೆ, 15 3 ಸಲ ಬಂದಿದೆ. ಟೋಟಲಾಗಿ 3 ಬಾರಿ ಬಂದಿದೆ. ಆದ್ದರಿಂದ 15 ಬಹುಲಕ. ಇನ್ನು ಪ್ರಶ್ನೆ 14, ವಸಾಹತುಶಾಹಿ ಸರ್ಕಾರ ಕಾಲುವೆ ಸಾರಿಗೆಯನ್ನು ಏಕೆ ರದ್ದುಪಡಿಸಿತು? ನಿಮಗೆ ಗೊತ್ತಾಗಿದೆ ಕಮೆಂಟ್ ಹಾಕಿ. ಕಾಲುವೆ ಸಾರಿಗೆಯನ್ನು ಏಕೆ ರದ್ದುಪಡಿಸ್ತದೆ? ಇನ್ನು 15, GATT ಅನ್ನು ವಿಸ್ತರಿಸಿ. ಏನಾಗ್ಬೋದು GATT ವಿಸ್ತರಿಸಿ? ಕಮೆಂಟ್ ಹಾಕಿ. ಇನ್ನು 6ನೇದು, ಶಿಶು ಮರಣದ ಅರ್ಥ ನೀಡಿ. ಇದು ಉತ್ತರ ಕಮೆಂಟ್ ಹಾಕಿ. ನೋಡೋಣ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ. ಇನ್ನು ಭಾಗ ಬಿ ಬರ್ತದೆ. ಭಾಗ ಬಿಲ್ನೆಗೆ ಈ ಕೆಳಗಿನ ಯಾವುದಾದ್ರು 3 ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿದಿನಕ್ಕೆ 2 ಅಂಕಗಳು. 2 ಅಂಕ ಪ್ರಶ್ನೆಗಳು ಟೋಟಲಾಗಿ 3 ಇರ್ತವೆ. ಟೋಟಲ್ 6 ಮಾರ್ಕ್ಸು. ಇಲ್ಲಿ ನಿಮಗೆ 2 ಭಾಗ ಮಾಡ್ತಾರೆ. ಅರ್ಥ ಆಯ್ತಾ? 2 ಮಾರ್ಕ್ಸ್ ಕ್ವಶನ್ಸು 2 ಮೇನ್ ಮಾಡ್ತಾರೆ. 1ನೇ ಮೇಲೆ ನಿಮಗೆ ಎಷ್ಟು ಕೊಡ್ತಾರೆ? 5 ಕ್ವಶನ್ ಕೊಡ್ತಾರೆ. ಅದರಲ್ಲಿ 3 ಬರಬೇಕು. ಚಾಯ್ಸು, ಉಳಿದಿದ್ದೆಲ್ಲ ಚಾಯ್ಸು. 17 ಕ್ವಶನ್ ದತ್ತಾಂಶಗಳ ವರ್ಗೀಕರಣದ ವಿಧಗಳನ್ನು ಹೆಸರಿಸಿ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಂಡಿರಿ. ಇದ್ರ ಜೊತೆಗೆ ಈಗಲ್ಲ ಮೌಲ್ ಹಾಕಿಬಿಟ್ಟಿದ್ದೀನಿ ನಿಮಗೆ. ಮೌಲ್ ಕ್ವಶನ್ ಹಾಕಿದ್ದೀನಿ, ಅದನ್ನು ಕೂಡ ಓದ್ಕೊಳ್ಳಿ. 18 ಮಧ್ಯ ಬಿಂದುವನ್ನು ಕಂಡುಹಿಡಿಯೋ ಸೂತ್ರ. ಇನ್ನು 19 ಆರ್ನ ಬೆಲೆ 1, -1 ಮತ್ತು 0 ಆದಾಗ ಅದರ ಅರ್ಥವನ್ನು ತಿಳಿಸಿ. 20 ಯಾವುದಾದರೂ 2 ಪ್ರಮುಖ ಸೂಚ್ಯಾಂಕಗಳನ್ನು ಹೆಸರಿಸಿ. 21 ಯೋಜನೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಯಾವುದಾದರೂ 4 ಹಂತಗಳನ್ನು ಬರೆಯಿರಿ. ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ನಂತರ ಈ ಕೆಳಗಿನ ಯಾವುದಾದ್ರು 4 ಪ್ರಶ್ನೆಗಳಿಗೆ 4 ವಾಕ್ಯಗಳು ಉತ್ತರಿಸಿ. ಪ್ರತಿಯೊಂದಕ್ಕೆ 2 ಅಂಕಗಳು. ಇಲ್ಲಿ ಕೂಡ 2 ಮಾರ್ಕ್ಸ್ ಕ್ವಶನ್ಸು. ಇಲ್ಲಿ ಎಷ್ಟು ಬರಬೇಕು? ನಾವು 4 ಕ್ವಶನ್ ಇರಬೇಕು. ಎಷ್ಟು ಕೊಡ್ತಾರೆ ಅವರು? 6 ಕ್ವಶನ್ ಕೊಡ್ತಾರೆ. ನೀವು ಎಷ್ಟು ಬರಬೇಕು? 4 ಕ್ವಶನ್ ಇರಬೇಕು. ಟೋಟಲಾಗಿ 8 ಅಂಕ. ಪ್ರತಿಯೊಂದಕ್ಕೂ 2 ಅಂಕ. ನೋಡಿ, ಈ ರೀತಿ ನಮಗೆ 2 ಬಾರಿ ಕ್ವಶನ್ ಕೊಡ್ತಾರೆ. ಆದರೆ ಒಂದೇ ಮೇಲೆ 2 ಮಾರ್ಕ್ಸ್ ಕೊಡೋದಿಲ್ಲ ಅವರು. ಈ ರೀತಿ 2 ಮೇಲೆ ಕೊಡ್ತಾರೆ. 22 ವೇರಿ ಇಂಪಾರ್ಟೆಂಟ್ ನೋಡಿ, ಪಂಚವಾರ್ಷಿಕ ಯೋಜನೆಯ ಗುರಿಗಳು ಯಾವುವು? ತುಂಬ ಎಕ್ಸಾಮ್ನಲ್ಲಿ ಈ ಕ್ವಶನ್ ಬಂದೇ ಬರ್ತದೆ. ಅದಾಯ್ತಾ? ಪಂಚವಾರ್ಷಿಕ ಯೋಜನೆಯ ಗುರಿಗಳು ವೇರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. 23 ಉದಾಹರಣೀಕರಣದ 4 ಉದ್ದೇಶಗಳನ್ನು ತಿಳಿಸಿ. 24 ಹೊರಗುತ್ತಿಗೆಯ ಸೇವೆಗಳಾವು. 25 ಆರೋಗ್ಯ ವೆಚ್ಚದ ವಿವಿಧ ರೂಪಗಳಾವು. 26 ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳನ್ನು ಹೆಸರಿಸಿ. 27 ಲೇವಾದೇವಿಗಾರರು ಮತ್ತು ವ್ಯಾಪಾರಿಗಳು ಗ್ರಾಮೀಣ ರೈತರನ್ನು ಹೇಗೆ ಶೋಷಿಸಿದರು. ನಂತರ ಭಾಗ ಸಿ ಬರ್ತದೆ. ಇಲ್ಲಿ ನಮಗೆ 4 ಪ್ರಶ್ನೆ ಇರ್ತವೆ. 4 ಪ್ರಶ್ನೆ. ಈ ಕೆಳಗೆ ಯಾವುದಾದ್ರು 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ಅಂಕಗಳು ತರಿಸಿ. 12 ಅಂಕಂದ್ರೇನು? ಪ್ರತಿಯೊಂದಕ್ಕೂ 4 ಅಂಕಗಳು. 4 ಪ್ರಶ್ನೆ 2 ಬರಬೇಕು. ಟೋಟಲಾಗಿ 8 ಅಂಕ. ಪ್ರತಿಯೊಂದಕ್ಕೆ 2 ಅಂಕ. ಅವರು ಎಷ್ಟು ಕೊಡ್ತಾರೆ? 4 ಕೊಡ್ತಾರೆ. ಅದರಲ್ಲಿ ನೀವು 2 ಬರಬೇಕು. ಅರ್ಥ ಆಯ್ತಾ? 4 ಕೊಟ್ಟಿದ್ದಾರೆ, ಅದನ್ನು 2 ಬರಬೇಕು. 28 ಇಂಪಾರ್ಟೆಂಟ್ ನೋಡಿ, ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ವೇರಿ ಇಂಪಾರ್ಟೆಂಟು. ಅದೇ ರೀತಿ 29 ಇಂಪಾರ್ಟೆಂಟು. 30 ಕೇಳ್ತಾರೆ. ಅರ್ಥ ಆಯ್ತಾ? ಏನು ಮಾಡಬೇಕು? ನಾವು ಚದರಕ್ಕೆ ಚಿತ್ರ ಬಿಡಿಸಿ ಮತ್ತು ಸಂಬಂಧವನ್ನು ನಿರ್ಣಯಿಸಿ. ತುಂಬ ಈಸಿದೆ. X5 ಬಿಡಿಸ್ಬೋದು ಅನ್ಕೋತೀನಿ. 4 ಮಾರ್ಕ್ಸಿಗೆ ಕೇಳ್ತಾರೆ. ನಂತರ 31 ಇದನ್ನು ಕೂಡ ಕೇಳ್ತಾರೆ ನೋಡಿ. ದತ್ತಾಂಶಗಳಿಗೆ ಪಾಶ್ಚಾತ್ಯ ವಿಧಾನದ ಮೂಲಕ ಸೂಚ್ಯಾಂಕವನ್ನು ಕಂಡುಹಿಡಿರಿ. ನಿಮಗೆ ಯಾವ್ದು ಈಸಿ ಆಗ್ತವೆ ಅದನ್ನು ಬಿಡಿಸಿ. ಓಕೆ. ನಂತರ ನೆಕ್ಸ್ಟ್ ಮೇನು, ಈ ಕೆಳಗೆ ಯಾವುದಾದ್ರು 4 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ಅಂಕ ತರಿಸಿ. 12 ಅಂದರೆ ಇವಕ್ಕೂ 4 ಮಾರ್ಕ್ಸ್ ಕ್ವಶನ್ಸು. ಟೋಟಲ್ 4 ಬರಬೇಕು. ಟೋಟಲಾಗಿ 16 ಅಂಕ. ಪ್ರತಿಯೊಂದಕ್ಕೂ 4 ಅಂಕ. ಅರ್ಥ ಆಯ್ತಾ? ಇಲ್ಲಿ ಎಷ್ಟು ಬೇಕು? 4 ಕ್ವಶನ್ ಬರಬೇಕು. 32 ನೋಡಿ, ಸ್ವತಂತ್ರ ಪೂರ್ವ ಭಾರತದ ವಿದೇಶಿ ವ್ಯಾಪಾರ ಪ್ರಮಾಣ ಮತ್ತು ದಿಕ್ಕನ್ನು ಸೂಚಿಸಿ. ನೋಡ್ಕೊಳ್ಳಿ. ಆಮೇಲೆ 33 ನೋಡಿ, ಮತ್ತೆ ಕೇಳಿದ್ರು ನೋಡಿ, ಪಂಚವಾರ್ಷಿಕ ಯೋಜನೆ ಗುರಿಗಳನ್ನು ವಿವರಿಸಿ. ರಿಪೀಟ್ ಆಗಿದೆ ಇದು, ಆದರೆ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಇನ್ನು 34 ಒಬ್ಬ ವ್ಯಕ್ತಿಗೆ ವೃತ್ತಿನಿರತ ತರಬೇತಿಗಳನ್ನ ಅಗತ್ಯತೆಯನ್ನು ಕುರಿತು ವಿವರಿಸಿ. ಇದೇ ರೀತಿ 4 ಪ್ರಶ್ನೆ ಇರ್ತವೆ. ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿಟ್ಟು ಸ್ಟಾಪ್ ಮಾಡಿ ನೋಡ್ಕೊಳ್ಳಿ.
ಓಕೆ, ನೆಕ್ಸ್ಟು ಭಾಗ ಡಿ ಬರ್ತದೆ. ಇಲ್ಲಿ ನಿಮಗೆ 6 ಅಂಕದ ಪ್ರಶ್ನೆ ಇರ್ತವೆ. 6 ಅಂಕದ ಪ್ರಶ್ನೆ ಇದು ಕೂಡ ಸೇಮ್ 2 ಮೇನ್ ಮಾಡ್ತಾರೆ. ಪ್ರತಿಯೊಂದಕ್ಕೂ 6 ಅಂಕಗಳು. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 38, 39 2 ಕೊಟ್ಟಿದ್ದಾರೆ. ಇದೆಲ್ಲ 1 ಇರಬೇಕು ನೋಡಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಯಾವುದು? ಸೊ 38 ಅರ್ಥ ಆಯ್ತಾ? ಸ್ತಂಭ ರೇಖಾಚಿತ್ರ ಕೇಳ್ಬೋದು, ನೋಡ್ಕೊಳ್ಳಿ. ನಂತರ 30 ಮತ್ತು ಇದು ನೋಡಿ ಕೇಳ್ಬೋದು. Q1 Q2 Q3 ಕಂಡು ಹಿಡಿದು ಕೇಳ್ಬೋದು. ನೆಕ್ಸ್ಟು ಸೆಕೆಂಡ್ ಮೇನು, ಈ ಕೆಳಗಿನ ಯಾವ್ದಾದ್ರು ಒಂದು ಪ್ರಶ್ನೆಗೆ 20 ಅಂಕಗಳು ತರಿಸಿ. ಪ್ರತಿಯೊಂದಕ್ಕೂ 6 ಅಂಕಗಳು ಕೇಳ್ಬೋದು. 6 ಮಾರ್ಕ್ಸಿಗೆ 40 ಉದಾರೀಕರಣದ ಪ್ರಮುಖ ಕ್ಷೇತ್ರಗಳು ಪಟ್ಟಿ ಮಾಡಿ ತೆರಿಗೆ ಸುಧಾರಣೆ ಮತ್ತು ವಿದೇಶಿ ವಿನಿಮಯ ಸುಧಾರಣೆ ವಿವರಿಸಿ. ನಂತರ ಭಾಗ ಇ ಬರ್ತದೆ. ಭಾಗ ಬಿಯಲ್ಲಿ 5 ಮಾರ್ಕ್ಸ್ ಇರ್ತವೆ. 5 ಕ್ವಶನ್ಸ್ 2 ಇರ್ತವೆ. ಟೋಟಲಾಗಿ 10 ಅಂಕ, ಪ್ರತಿಯೊಂದಕ್ಕೂ 5 ಅಂಕ. ನೋಡಿ, ರಿಪೀಟ್ ಆಗೋ ಕ್ವಶನ್ ಯಾವ? 42, 43 2 ಕ್ವಶನ್ ಬರ್ಬೋದು. ಆಯ್ತಾ? ಸೇಮ್ ಕ್ವಶನ್ಸ್ ಬರ್ಬೋದು. ಏನು ಚೇಂಜ್ ಮಾಡೋದಿಲ್ಲ. ನೀವೊಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದು ನೀವು ಶಾಲೆಯಲ್ಲಿ ಬಿಸಿಯೂಟದ ಮಾದರಿ ಸಮೀಕ್ಷೆ ಮಾಡಬೇಕಾಗಿದೆ ಎಂದುಕೊಳ್ಳಿ. ನಿಮ್ಮ ಸಮೀಕ್ಷೆಗೆ ಸರಿ ಹೊಂದುವ ಉತ್ತಮವಾದ ಪ್ರಶ್ನೆಗಳನ್ನು ತಯಾರಿಸಿ. ಇದು ಬಂದೇ ಬರ್ತದೆ. 43 ಬರ್ತದೆ. ಇವನೇ ಕೇಳ್ತಾರೆ. ಈ ಕೆಳಗಿನ ಪಟ್ಟಿಯಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಕೆಲಸ ಗುರುತಿಸಿ. ಬೇಕರಿ ಮಾಲೀಕ, ಕೈಮಗ್ಗದ ನೇಕಾರ, SBIನ ಮ್ಯಾನೇಜರ್. ಅದು ಯಾರೋ ಔಪಚಾರಿಕ ಅನೌಪಚಾರಿಕ ಬರೀಬೇಕು. ಇಷ್ಟೇ ಕ್ವಶನ್ ಪೇಪರು. 44 ಮರುಬಳಸಲ್ಪಡುವ ಯಾವುದಾದ್ರು 5 ವಸ್ತುಗಳ ಪಟ್ಟಿಯನ್ನು ತಯಾರಿಸಿ. ನೋಡಿ, ಇಷ್ಟು ಕ್ವಶನ್ ನೋಡ್ಕೊಳ್ಳಿ ಚೆನ್ನಾಗಿ. ನೀವು ಪಾಸ್ ಆಗ್ತೀರಾ ಮತ್ತು ಸ್ಕೋರ್ ಕೂಡ ಮಾಡ್ಕೋತೀರಾ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ಕ್ವಶನ್ ಪೇಪರ್ ಕಳಿಸ್ಕೊಡಿ. ಲಿಂಕು ಕಮೆಂಟ್ಸ್ ಕೊಟ್ಟಿರ್ತೀನಿ.